ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗಲ್ಲಿ ಬಂದುಬಿಟ್ಟು ವ್ಲಾಗಿನ ಕೆಲವೊಂದೆಲ್ಲ ಪ್ರಶ್ನೆಗಳು ಕೇಳಿದ್ದೀರಾ, ಅದಕ್ಕೆಲ್ಲನೂ ಈಗ ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡ್ತಾಯಿದ್ದೀನಿ. ನನಗೆ ಇಬ್ಬರು ಮಕ್ಳಿಗೂ ಏನೆಲ್ಲ ಸಿಮ್ಟಮ್ಸ್ ಇತ್ತು ಅಂದರೆ ನನ್ನ ಮಗನಿಗಾಗ್ಬೋದು, ಈಗ ನನ್ನ ಮಗಳಿಗಾಗ್ಬೋದು, ಯಾವ ಥರ ಸಿಮ್ಟಮ್ಸ್ ಇತ್ತು ಅಂತ ಹೇಳ್ಬಿಟ್ಟು ಕೇಳಿದ್ರಿ ನೀವು. ಅದಕ್ಕೋಸ್ಕರ ನಿಮಗೆ ಇವಾಗ ಆನ್ಸರ್ ಮಾಡ್ತಾಯಿದ್ದೀನಿ. ಫಸ್ಟ್ನೇದು ಬಂದುಬಿಟ್ಟು ನನಗಾಗಿದ್ದು ಗಂಡು ಮಗು. ಅವನು ಬಂದುಬಿಟ್ಟು ನನಗೆ ಯಾವುದೇ ಥರದ್ದು ಅಷ್ಟಾಗಿ ಅಂದರೆ ತುಂಬ ಜಾಸ್ತಿ ವಾಮಿಟಿಂಗು ಆ ಥರದ್ದೆಲ್ಲ ಏನೂ ಇರಲಿಲ್ಲ. ತಿಂದಿದ್ದು ಊಟ ಎಲ್ಲನೂ ಚೆನ್ನಾಗಾಗೋದು. ಅಂದರೆ ನನಗೆ ಒಂದು 3 months ಕಂಪ್ಲೀಟ್ ಆದಮೇಲೆ ಫುಲ್ಲು ನನಗೆ ಗ್ಯಾಸ್ಟ್ರಿಕ್ ಥರ ಆಗೋದು. ಗ್ಯಾಸ್ಟ್ರಿಕ್ ಆಗಿ ಇಲ್ಲಿ ಒಂಥರ ಪೇಯ್ನ್ ಬರೋದು, ನನಗೆ ಗ್ಯಾಸ್ಟ್ರಿಕ್ ಆಗಿ ಪೇಯ್ನ್ ಬರೋದು. ಅದು ಡಾಕ್ಟ್ರ್ ಹತ್ರ ಹೋಗಿ ನಾವು ಚೆಕಪ್ ಮಾಡಿಸಿದಾಗ ಅವ್ರು ಹೇಳಿದ್ರು, ಒಂದು ಸಿರಪ್ ಅನ್ನೋದು ಕೊಟ್ಟರು ಅವರು. ಅದು ಕೊಟ್ಟಾದ ನಂತರ ನಮಗೆ ಅಷ್ಟಾಗಿ ನನಗೆ ಕಡಿಮೆ ಆಗಿಬಿಡ್ತು. ಆಮೇಲೆ ನನಗೆ ಗ್ಯಾಸ್ಟ್ರಿಕ್ ಅನ್ನೋದು ಏನೂ ಆಗಲಿಲ್ಲ. ಆಮೇಲೆ ಬಂದುಬಿಟ್ಟು ಒಂದು ಸ್ವಲ್ಪ ಮಸಾಲೆ ಐಟಮ್ಸ್ ಎಲ್ಲ ತುಂಬ ಏನು ತಿನ್ನೋಕ್ಕಾಗ್ತಾ ಇರಲಿಲ್ಲ. ಲೈಟಾಗಿರೋವಂಥ ಮಸಾಲೆ ಐಟಮ್ಸ್ನ ತಿನ್ನಬೇಕಾಗಿತ್ತು. ಮಸಾಲೆನೇ ಅದು ಸ್ಮೆಲ್ ಕಂಡ್ರೇ ನನಗೆ ಆಗ್ತಾ ಇರಲಿಲ್ಲ. ಮತ್ತು ಸ್ವಲ್ಪ ಜಾಸ್ತಿ ಅನ್ನೋದಕ್ಕಿಂತ ಸ್ವಲ್ಪ ಸುಸ್ತು ಆ ಥರ ಇತ್ತು. ಇನ್ನು ಬೇರೆ ಅಂತಂದರೆ ಜಾಸ್ತಿ ಅವನಿಗೆ ಹೊಟ್ಟೆ ಅಷ್ಟು ಕಾಣ್ತಾ ಇರಲಿಲ್ಲ. ಮೊದಲನೇ ಮಗುವಿಗೆ ಹೊಟ್ಟೆ ಕಡಿಮೆನೇ ಕಾಣ್ತಾ ಇದ್ದಿದ್ದು. ಮತ್ತು ಸಿಮ್ಟಮ್ಸ್ ಬಂದುಬಿಟ್ಟು ನನಗೆ ಅವನು ಬಲಗಡೆ ಮೂಮೆಂಟ್ಸ್ ಗೊತ್ತಾಗ್ತಾಯಿತ್ತು. ನನಗೆ ಜಾಸ್ತಿ ಬಲಗಡೆ ಮೂಮೆಂಟ್ಸ್ ಗೊತ್ತಾಗ್ತಾಯಿತ್ತು ಅವನಿಗೆ. ಆಮೇಲೆ ಅವನಿಗೆ ಹುಟ್ಟಿದಾಗೂ ಅಷ್ಟೇ ತುಂಬ ಕೂದಲೆಲ್ಲ ಇರಲಿಲ್ಲ. ಅವನಿಗೆ ತುಂಬ ತೆಳುವಾಗಿತ್ತು ಕೂದಲೆಲ್ಲನೂ. ಇಷ್ಟು. ನೆಕ್ಸ್ಟ್ ಬಂದುಬಿಟ್ಟು ಜಾಸ್ತಿ ನನಗೆ ಫಸ್ಟ್ ಬೇಬಿಗೆ ಬಂದುಬಿಟ್ಟು 7 monthsಗೆ ನನಗೆ ಶುಗರ್ ಅನ್ನೋದು ಸ್ಟಾರ್ಟ್ ಆಗಿತ್ತು. ಆವಾಗ ನಾನು ಫುಡ್ಡಲ್ಲೇ ಡಾಕ್ಟರ್ ಹೇಳಿದ್ರು, ಟ್ಯಾಬ್ಲೆಟ್ಸ್ ಎಲ್ಲ ಬೇಡ ಅಮ್ಮ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಫುಡ್ಡಲ್ಲೇ ಕಂಟ್ರೋಲ್ ಮಾಡಿಕೊಂಡೆ. ಕಂಟ್ರೋಲ್ ಮಾಡಿಕೊಂಡು ಒಂದು 15 days ಮತ್ತೆ ನನ್ನ ಚೆಕಪ್ ಕರೆದಿದ್ರು. ಆವಾಗ ನನಗೆ ಶುಗರ್ ಅನ್ನೋದು ಕಡಿಮೆ ಆಯಿತು, BP ಕಮ್ಮಿಯಾಗೇ ಇತ್ತು. ಮತ್ತು ಅವನಿಗೆ ಹಾರ್ಟ್ ಬೀಟ್ ಬಂದುಬಿಟ್ಟು 180ವರೆಗೂ ಹೋಗಿತ್ತು. ಅವನಿಗೆ ಫಸ್ಟ್ ಸ್ಟಾರ್ಟಿಂಗಿಂದ ಹಿಡಿದು 180, 160 ಹಿಂಗೆ ಅವನಿಗೆ ಕಡಿಮೆ ಆಗ್ತಾ ಬಂತು. ಲಾಸ್ಟ್ ಫೈನಲ್ ಬಂದುಬಿಟ್ಟು ಅವನಿಗೆ 140ವರೆಗೂ ಅವನಿಗೆ ಹಾರ್ಟ್ ಬೀಟ್ ಅನ್ನೋದು ಕಡಿಮೆ ಆಗ್ತಾ ಬರ್ತಿತ್ತು. ಕೆಲವೊಬ್ರು ಹೇಳ್ತಾರೆ ಹಾರ್ಟ್ ಬೀಟಲ್ಲೇ ನಮಗೆ ಯಾವ ಮಗು ಅಂತಲೂ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಅದರ ಪ್ರಕಾರ ನೋಡೋದಾದರೆ ತುಂಬ ಕಷ್ಟ ಇದೆ ಹೇಳೋದು ಹಿಂಗೆ ಅಂತ ಹೇಳ್ಬಿಟ್ಟು. ಅವನಿಗೆ ಫಸ್ಟು ರೇಸ್ ಆಯಿತು. ಮತ್ತು ಅವನಿಗೆ ಇನ್ನೇನು ನಾವು ಡೆಲಿವರಿ ಆಗೋ ಟೈಮ್ಗೆ ಫುಲ್ ಹಾರ್ಟ್ ಬೀಟು ಕಮ್ಮಿ ಆಗಿತ್ತು, ಅಂದರೆ 40ಗೆ ಬಂದಿತ್ತು ಅವನಿಗೆ. ಮತ್ತು ಅವನು ಹುಟ್ಟಿದ್ದು ಬಂದುಬಿಟ್ಟು 9 months ಕಂಪ್ಲೀಟ್ ಆಗಿಲ್ಲ ಅವನಿಗೆ, 8 months ಕಂಪ್ಲೀಟ್ ಆಗಿ. ನೆಕ್ಸ್ಟ್ ಬಂದುಬಿಟ್ಟು ಇನ್ನು ನನ್ನ ಎರಡನೇ ಮಗು ಬಂದುಬಿಟ್ಟು ಮೊದಲನೇ ಮಗು ಆಗಿ ನನಗೆ ಕರೆಕ್ಟಾಗಿ 5 ವರ್ಷಕ್ಕೆ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಗಿದ್ದು ನನಗೆ. ಅವಳಿಗೆ ಬಂದುಬಿಟ್ಟು ಬೇರೆ ಥರನೇ ಸಿಮ್ಟಮ್ಸ್ ಇತ್ತು, ಅಂದರೆ ವಾಮಿಟಿಂಗ್ ಜಾಸ್ತಿ ಇತ್ತು. ನೆಕ್ಸ್ಟ್ ಬಂದುಬಿಟ್ಟು ಊಟ ಎಲ್ಲ ಅಷ್ಟೊಂದಾಗಿ ಜೀರ್ಣ ಆಗ್ತಾ ಇರಲಿಲ್ಲ. ಈ ಥರ ಪ್ರಾಬ್ಲಮ್ಸ್ ಇತ್ತು. ಈ ಥರ ಎಲ್ಲ ಬಂದುಬಿಟ್ಟು ನನಗೆ ಒಂದು 3 months ಕಂಪ್ಲೀಟ್ ಆಗೋವರೆಗೂ ಇತ್ತು. ನೆಕ್ಸ್ಟು ನನಗೆ ಬ್ಲೀಡಿಂಗ್ ಅನ್ನೋದು ಸ್ಟಾರ್ಟ್ ಆಗಿತ್ತು. ಅಂದರೆ ನಾನು ಮಾಮೂಲಿ ರೆಗ್ಯುಲರ್ ಪೀರಿಯಡ್ ಆದಾಗೆ ಆಗಿ ಅದೇ ಜಾಸ್ತಿ ಇಲ್ಲ, ಆ ಥರ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು. ಆಮೇಲೆ ಅದು ನನಗೆ ಕಂಟಿನ್ಯೂಸ್ ಆಗಿ 3 ಕಂಪ್ಲೀಟ್ ಆಗೋವರೆಗೂ ನನಗೆ ಅದೇ ಥರನೇ ಇತ್ತು. ಡಾಕ್ಟರ್ನ ಕೇಳಿದ್ವಿ, ಅದು 2 egg ರಿಲೀಸ್ ಆಗಿದ್ದರೆ, 1 egg ಕಾಂಟ್ಯಾಕ್ಟ್ ಆಗಿದ್ದರೆ, ಇನ್ನೊಂದು ಎಗ್ ಹಂಗೆ ಇದ್ದರೆ ಅದು ಬ್ರೇಕ್ ಆಗಿರುತ್ತಲ್ವಮ್ಮ, ಅದು ಬರ್ತಾ ಇರುತ್ತೆ. ಅದಕ್ಕೇನು ಟೆನ್ಷನ್ ಮಾಡ್ಕೊಬೇಡ, ಅದೇನೂ ಆಗಿಲ್ಲ, ಮಗು ಹಾರ್ಟ್ ಬೀಟ್ ಎಲ್ಲನೂ ಚೆನ್ನಾಗಿ ಬಂದಿದೆ, ಮಗು ಗ್ರೋತ್ ಚೆನ್ನಾಗಿದೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಹಂಗೆ ಕಂಟಿನ್ಯೂ ಮಾಡಿದ್ವಿ. ಮತ್ತು ನನಗೆ ಈ ಮಗುಗೂ ಅಷ್ಟೇ ತುಂಬಾ ಗ್ಯಾಸ್ಟ್ರಿಕ್ ಸಮಸ್ಯೆ. ನನಗೆ ಒಂದು ಖಾರ ತಿನ್ನೋಂಗಿಲ್ಲ, ಒಂದು ಹಸಿಮೆಣ್ಸಿನ್ಕಾಯಿ ತಿನ್ನೋಂಗಿಲ್ಲ, ಮತ್ತು ಕಾಳುಗಳು ತಿನ್ನೋಂಗಿಲ್ಲ. ಈ ಥರ ತುಂಬ ಲಿಮಿಟೆಡ್ ಫುಡ್ಡು. ಮತ್ತು ನೀರು ಜಾಸ್ತಿ ತೊಗೊಳ್ಬೇಕಾಗಿತ್ತು, ನಾನು ನೀರು ಜಾಸ್ತಿ ತೊಗೊಳ್ತಾ ಇದ್ದೆ. ಮತ್ತು ಇವಳಿಗೆ ಮಗು ಹತ್ರ ಇರೋವಂಥ ನೀರು ಕಮ್ಮಿ ಇರ್ತಾಯಿತ್ತು. ಅದು ಇನ್ಕ್ರೀಸ್ ಆಗೋಕ್ಕೆ ನನಗೆ ಪೌಡರ್ಸು ಮತ್ತು ಟ್ಯಾಬ್ಲೆಟ್ಸು
ಈ ಥರದ್ದೆಲ್ಲನೂ ಕೊಟ್ಟಿದ್ದರು. ನೆಕ್ಸ್ಟ್ ಬಂದುಬಿಟ್ಟು ನನಗೆ ಮೂಮೆಂಟ್ಸು ಎರಡೂ ಕಡೆನೂ ಗೊತ್ತಾಗ್ತಾಯಿತ್ತು. ಈ ಕಡೆ ಬಲಗಡೆನೂ ಗೊತ್ತಾಗ್ತಾಯಿತ್ತು, ಈ ಕಡೆ ಎಡಗಡೆನೂ ಗೊತ್ತಾಗ್ತಾಯಿತ್ತು ನನಗೆ ಮೂಮೆಂಟ್ಸು. ಹೆಂಗೆ ಏನು ಅನ್ನೋ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಮತ್ತು ಇವಳ ಹಾರ್ಟ್ ಬೀಟ್ ಬಂದುಬಿಟ್ಟು ಸ್ಟಾರ್ಟಿಂಗಿಂದನೇ 140, 150 ಈ ಥರ ಇರ್ತಾಯಿತ್ತು. ಇದೇನು ಕನ್ಫ್ಯೂಸ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಆಮೇಲೆ ನಾನು ಹಾರ್ಟ್ ಬೀಟ್ ನೋಡೋಣ ಅಂತ ಅಂದ್ಕೊಂಡು ಲಾಸ್ಟು ಇನ್ನೇನು ನಾವು ನನಗೆ ಆಪ್ರೇಷನ್ ಮಾಡ್ತಾರೆ ಅಂತ ಹೇಳಿದ್ರಲ್ವ, ನಮಗೆ ಅವ್ರು ಡೇಟ್ ಕೊಟ್ಟಿದ್ದರು. ಅಂದರೆ ನನಗೆ ಎರಡೂ ಮಕ್ಕಳನ್ನು ವಾಟರ್ ಬ್ರೇಕ್ ಆಗಿಯೇ ನನಗೆ ಆಪ್ರೇಷನ್ ಮಾಡಬೇಕಾಗಿತ್ತು. ನನ್ನ ಮೊದಲನೇ ಮಗನಿಗೆ ಮಿಡ್ ನೈಟಲ್ಲಿ ವಾಟರ್ ಬ್ರೇಕ್ ಆಯಿತು. ತಕ್ಷಣ ಹೋದ್ವಿ, ನನಗೆ ಸಿ-ಸೆಕ್ಷನ್ ಮಾಡಲೇಬೇಕಾಗಿತ್ತು. ಯಾಕಂದರೆ ವಾಟರ್ ಇರಲಿಲ್ಲ, ಮಗು ಹತ್ರ ಸ್ವಲ್ಪನೂ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಆವಾಗಲೂ ನನಗೆ ಸಿ-ಸೆಕ್ಷನ್ ಮಾಡಿದರು. ಸೆಕೆಂಡೂ ಅಷ್ಟೇ, ಅವರು ಮೊದಲೇ ನಮಗೆ ಹೇಳಿದರು, ನಿಮಗೆ ಪೇಯ್ನ್ ಆಗ್ಬೋದು ಮತ್ತು ವಾಟರ್ ಬ್ರೇಕ್ ಆಯಿತು, ಈ ಥರ ಏನೇ ಒಂದು ಸಿಚುವೇಶನ್ ಇದ್ದರೂ ನೀವು ಖಂಡಿತ ಹಾಸ್ಪಿಟಲ್ ಡಾಕ್ಟರ್ ಹತ್ರ ಬರಲೇಬೇಕು ಅಂತ ಹೇಳಿದರು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇವಳಿಗೆ ಇನ್ನೇನು ವಾಟರ್ ಬ್ರೇಕ್ ಆಗುತ್ತೆ ಅನ್ನೋ ಟೈಮಲ್ಲಿ ನನಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ತು. ಆವಾಗ ಪೂರ್ತಿ ಹೊಟ್ಟೆ ನೋವಿಂದ ನನಗೆ ಆವಾಗ ಫಸ್ಟು ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಆನಂತರ ನನಗೆ ವಾಟರ್ ಬ್ರೇಕ್ ಆಯಿತು, ಲೈಟಾಗಿ ಬ್ರೇಕ್ ಆಯಿತು. ಸರಿ, ನನಗೆ ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಿರಲಿಲ್ಲ, ಪೇಯ್ನ್ ಬಂದುಬಿಡ್ತಲ್ವ. ಮತ್ತು ನೆಕ್ಸ್ಟ್ ಹಂಗೆ ಬ್ರೇಕ್ ಆಯಿತು ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ನಾರ್ಮಲ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ಹೊರಟ್ವಿ. ಅಂದರೆ ನಮಗೆ ನಾರ್ಮಲ್ ಆಗಿಲ್ಲ. ಯಾಕಂದರೆ ಬೇಬಿ ವೆಯ್ಟೂ ನನಗೆ ಕಡಿಮೆ ಇತ್ತು. ಅವನು ಬಂದುಬಿಟ್ಟು ನನ್ನ ಮೊದಲನೇ ಮಗ ಬಂದುಬಿಟ್ಟು 38 ವೀಕ್ಸ್ಗೆ ಅವನು ಹುಟ್ಟಿದ್ದು. ನನ್ನ ಮಗಳು ಬಂದುಬಿಟ್ಟು 36 ವೀಕ್ಸ್ಗೆನೇ ಇವಳು ಡೆಲಿವರಿ ಅನ್ನೋದು ಆಯಿತು. ಯಾಕಂದರೆ ವಾಟರ್ ಬ್ರೇಕ್ ಆಯಿತು, ಇನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಂಗೇ ಸಿ-ಸೆಕ್ಷನ್ ಮಾಡಿ ಈ ಥರ ಮಾಡಿದ್ರು. ನನಗೆ ಆಮೇಲೆ ಲಾಸ್ಟ್ ಸ್ಕ್ಯಾನಲ್ಲಿ 9 ತಿಂಗಳಿಗೆ ಬಿದ್ದ ಸ್ಕ್ಯಾನಲ್ಲಿ ಗೊತ್ತಾಯಿತು ನನಗೆ ಹೆಣ್ಮಗುನೇ ಅಂತ ಹೇಳ್ಬಿಟ್ಟು. ಹೆಂಗೆ ಅಂತಂದರೆ ಇದು ಹಾರ್ಟ್ ಬೀಟಲ್ಲೇ ನನಗೆ ಗೊತ್ತಾಗಿದ್ದು. ಫಸ್ಟ್ನೇ ಮಗುವಿನಲ್ಲಿ ಹೈ ಆಗಿ ಲೋ ಆಗ್ತಾ ಬರ್ತಾಯಿತ್ತು. ಇವಳಿಗೆ ಬಂದುಬಿಟ್ಟು ಕಮ್ಮಿಯಾಗಿ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ನನಗೆ ಆವಾಗ ಕನ್ಫರ್ಮ್ ಆಯಿತು ಇದು ಹೆಣ್ಮಗುನೇ ಅಂತ ಹೇಳ್ಬಿಟ್ಟು. ನೀವು ಅಷ್ಟೇ ಒಂದು ವೇಳೆ ಅಂದರೆ ನಿಮಗೆ ಲಾಸ್ಟ್ ಮೂಮೆಂಟ್ವರೆಗೂ ಗೊತ್ತಾಗೋದು ಕಷ್ಟ. ಅಂದರೆ ನಿಮಗೆ ಗಂಡು ಮಗು ಆಯಿತು ಅಂತಂದರೆ 150 ಒಳಗಡೆ ನಿಮ್ಮ ಮಗು ಹಾರ್ಟ್ ಬೀಟ್ ಇರುತ್ತೆ. ಒಂದು ವೇಳೆ ಹೆಣ್ಮಗು ಆಯಿತು ಅಂತಂದರೆ 150 ಮೇಲೆ ಇರುತ್ತೆ. ನನಗೆ ಇವಳು 9 ಮಂತಲ್ಲಿ ಸ್ಕ್ಯಾನ್ ಮಾಡಿಸಿದಾಗ 180 ಆಯಿತು ಹಾರ್ಟ್ ಬೀಟ್ ಇವಳಿಗೆ. ಅದರಲ್ಲೇ ನನಗೆ ಗೊತ್ತಾಯಿತು ಇದು ಹೆಣ್ಮಗು ಅಂತ ಹೇಳ್ಬಿಟ್ಟು. ಒಂದು ವೇಳೆ ನೀವು ಪರೀಕ್ಷೆ ಮಾಡಿ ನೋಡಿ ಗೊತ್ತಾಗುತ್ತೆ. ಮತ್ತು ಮೂಮೆಂಟ್ಸ್ ಬಂದುಬಿಟ್ಟು ಗಂಡು ಮಗು ಆದರೆ ಎಡಗಡೆ ಮೂಮೆಂಟ್ಸ್ ಚೆನ್ನಾಗಿ ಗೊತ್ತಾಗುತ್ತೆ, ಹೆಣ್ಮಗು ಆದರೆ ಎಡಗಡೆ ನಿಮಗೆ ಮೂಮೆಂಟ್ಸ್ ಚೆನ್ನಾಗಿ ಗೊತ್ತಾಗುತ್ತೆ. ಅದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಷ್ಟು ನಮಗೆ ನಾನು ಇಬ್ಬರು ಮಕ್ಳಿಗೂ ಡೆಲಿವರಿ ಮುಗಿಸ್ಕೊಂಡು 3 ದಿವಸಕ್ಕೆ ನಾನು ಬಂದುಬಿಟ್ಟೆ. ಯಾಕಂದರೆ ನನಗೆ ಆರಾಮಾಗ್ತಾಯಿತ್ತು. ಅಂದರೆ ಎರಡನೇ ಸರಿ ನನಗೆ ಆಪ್ರೇಷನ್ ಮಾಡಿದಾಗ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಕೂಡ ಮಾಡಿಸ್ಕೊಂಡ್ಬಿಟ್ವಿ ನಾವು ಹಂಗೇ. ಮತ್ತು ನಾನು ರೆಸ್ಟ್ ತೊಗೊಂಡು ಸುಧಾರಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎರಡನೇ ಮಗುವಿನಲ್ಲೇ ಇನ್ನೇನು ಆಪ್ರೇಷನ್ ಮಾಡಿ ಹಾಗೆ ನಾವು ಡಾಕ್ಟರ್ಗೆ ಹೇಳ್ಬಿಟ್ಟು ಮಗು ಎಲ್ಲ ಆರೋಗ್ಯವಾಗಿದೆ ಅಂತ ಹೇಳಿದ್ಮೇಲೆ ನಾವು ಹಾಗೆ ಆಪ್ರೇಷನ್ ಮಾಡಿಬಿಡಿ ಅಂತ ನಾವು ಡಾಕ್ಟರ್ಸ್ಗೆ ಹೇಳ್ತಾನೆ ಇದ್ವಿ. ಇಲ್ಲ ಡೆಲಿವರಿ ಆಗಲಿ ಆಮೇಲೆ ನೋಡೋಣ ಅಂತ ಹೇಳ್ತಾನೆ ಬರ್ತಾಯಿದ್ರು. ನೆಕ್ಸ್ಟು ಆವಾಗ ಹೇಳಿದ್ಮೇಲೆ ಹಂಗೆ ನಾನು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಕೂಡ ಆಯಿತು. ಫಸ್ಟ್ನೇ ಮಗುವಿನಲ್ಲಿ ಬೇಗ ನಾನು ಚೇತರಿಸ್ಕೊಂಡೆ, ಅಂದರೆ ಬೇಗ ರಿಕವರ್ ಆದೆ. ನನಗೆ ಎದ್ದು ವಾಕ್ ಮಾಡೋಕ್ಕೆ ಹೇಳಿದಾಗೆಲ್ಲನೂ ನನಗೆ ಬೆಳಗ್ಗೆ ಹೊತ್ತೇ ಸಿ-ಸೆಕ್ಷನ್ ಅನ್ನೋದು ಮಾಡ್ತಾಯಿದ್ರು. ಅಂದರೆ ಅವನು ಬಂದುಬಿಟ್ಟು ಬೆಳಗ್ಗೆ 4:15ಗೆ ಹುಟ್ಟಿದ್ದು. ಮತ್ತು ನಮ್ಮ ಹುಡುಗಿ ಎರಡನೇ ಮಗು ಬಂದುಬಿಟ್ಟು 5:15ಗೆ ಹುಟ್ಟಿದ್ದು. ಅವನಿಗೆ ನಾನು ಸಂಜೆ ಹೊತ್ತಿಗೆ ಸ್ವಲ್ಪ ಎದ್ದೊಳಕ್ಕೆ ಟ್ರೈ ಮಾಡಿದೆ ಆ ಪೇಯ್ನಿಂದ. ನನ್ನ ಮಗಳು ಎರಡನೇದ್ರಲ್ಲಿ ಬಂದುಬಿಟ್ಟು ನನಗೆ ಎದ್ದೊಳಕ್ಕೆ ಆಗಲೇ ಇಲ್ಲ. ಫಸ್ಟ್ ಡೇ ಒಂದು ನೈಟು ಒನ್ ಡೇ ಆದಮೇಲೆ ನಾನು ಸ್ವಲ್ಪ ಎರಡನೇ ದಿನಕ್ಕೆ ಎದ್ದು ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಕೈಯಲ್ಲಿ ಆಗಲಿಲ್ಲ ಹೆಂಗೆ ಅದು ಇದು ಮಾಡ್ಕೊಳ್ಳೋಕ್ಕೆ. ಮತ್ತು ನನಗೆ 2 ಸರಿ ಅನೆಸ್ತೇಷ ಕೊಟ್ಟರು. ಒಂದು ಸರಿ ಕೊಟ್ಟಿದ್ದು ಬೇಗ
ಪ್ರಜ್ಞೆ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು 2ನೇ ಸರಿನೂ ನನಗೆ ಅನಸ್ತೇಶ ಕೊಟ್ಟರು. ಅದರಿಂದ ನನಗೆ ಫುಲ್ಲು ಜ್ಞಾನ ತಪ್ಪೋಯಿತು. ಆಮೇಲೆ ಎತ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಇದು ಅವತ್ತು 2ನೇ ದಿನಕ್ಕೆ ನಾನು ಅವತ್ತು ನೈಟು ಒಂದು ಸ್ವಲ್ಪ ಎದ್ದೊಳೋದಕ್ಕೆ ಶುರು ಮಾಡಿಕೊಂಡು ಆಮೇಲೆ ನಾನು ರಿಕವರ್ ಆದೆ. ಇನ್ನೂ ಇವಳಿಗೆ ರಿಕವರ್ ಆಗ್ತಾನೇ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ಸುಸ್ತು, ಸೊಂಟ ನೋವು ಈ ಥರ ಬರ್ತಾನೇ ಇತ್ತು. ಇವಾಗಲೂ ನಂಗೆ ಒಂದೊಂದು ಟೈಮ್ ಬರ್ತಾ ಇರುತ್ತೆ. ಅದಕ್ಕೆ ಡಾಕ್ಟರ್ಸು ನಮ್ಮ ಮೇಡಮ್ ಇಟ್ಕೊಂಡು ಕ್ಯಾಲ್ಶಿಯಮ್ ಮತ್ತು ವಿಟಮಿನ್ ಟ್ಯಾಬ್ಲೆಟ್ಸ್ ನೀವು ಖಂಡಿತ ಮಿಸ್ ಮಾಡದೆ ತೊಗೊಳ್ಳೇಬೇಕು, ಹಾಲು ಬಿಡಿಸೋವರೆಗೂ ನೀವು ತಿನ್ನಬೇಕು ಅಂತ ಹೇಳಿದರು ಟ್ಯಾಬ್ಲೆಟ್ಸು. ಅದನ್ನು ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ಯಾಕಂತ ಹೇಳಿದ್ರು ಅಂದರೆ ಅವ್ರು ಬಂದುಬಿಟ್ಟು ನಿಮಗೆ ಮುಂದಕ್ಕೆ ಫ್ಯೂಚರಲ್ಲಿ ಬ್ಯಾಕ್ ಪೈನ್ ಬರದೇ ಇರಲಿ ಅನ್ನೋ ಕಾರಣಕ್ಕೆ ನೀವು ಬೇಗ ರಿಕವರ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಆ ಟ್ಯಾಬ್ಲೆಟ್ಸನ್ನು ಕೊಟ್ಟರು. ಇವತ್ತಿಗೂ ನಾನು ಅದನ್ನು ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ ಆ ಟ್ಯಾಬ್ಲೆಟ್ಸು. ಇನ್ನು ನನಗೆ ಇವತ್ತಿಗೆ ನನ್ನ ಡೆಲಿವರಿ ಆಗಿ 3 ಕಂಪ್ಲೀಟ್ ಆಗಿ 4ಅಲ್ಲಿ ನಡೀತಾ ಇದೆ. ಈಗ ನನ್ನ ವೆಯ್ಟ್ ಬಂದುಬಿಟ್ಟು ಏನಿಲ್ಲ ಅಂತಂದರೆ 15 kgs ನಾನು ಕಮ್ಮಿ ಆಗಿದ್ದೀನಿ. ಅದೇ ಯಾವುದೇ ಥರದ ನಾನು ಡಯಟ್ ಏನೂ ಮಾಡಲಿಲ್ಲ, ಚೆನ್ನಾಗೇ ತಿಂತಾಯಿದ್ದೀನಿ. ಸ್ವಲ್ಪ ವಾಕಿಂಗದು ಒಂದು 15 ದಿನ 20 ದಿನ ಆದಮೇಲೆ ಒಂದು ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಈ ಥರ ಒಂದು ಸ್ವಲ್ಪ ಇವಾಗ ಎಕ್ಸಸೈಸ್ ಕೂಡ ನಾನೇನೂ ಮಾಡ್ತಾಯಿಲ್ಲ. ಅದಕ್ಕೆ ಅದೇನೇ ಕಂಟಿನ್ಯೂಸ್ ಆಗಿ ನನಗೆ ಇವಾಗ 15 kg ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಏನೇನೆಲ್ಲ ಪ್ರಯತ್ನ ಪಡ್ತಾ ಇರ್ತೀವಿ. ಇವಾಗ ಆದರೆ ಮಗು ಹಾಲು ಕುಡಿತಾ ಇರುತ್ತೆ. ನಾವು ಎಷ್ಟೇ ತಿಂದ್ರೂ ನಮಗೆ ಮಗುಗೆ ಹೋಗೋದ್ರಿಂದ ಸ್ವಲ್ಪ ನಾವು ವೆಯ್ಟ್ ಲಾಸ್ ಆಗೇ ಆಗ್ತೀವಿ. ನಾನು ಬಂದುಬಿಟ್ಟು ನನ್ನ ಡೆಲಿವರಿ ಟೈಮ್ಗೆ 90 kg ಇದ್ದೆ ನಾನು. ಇವಾಗ ಬಂದುಬಿಟ್ಟು 15 ಡೇಸ್ ಕಮ್ಮಿ ಆಗಿದೆ ಅಂತಂದರೆ 75 ಇದೀನಿ ನಾನು ಇವಾಗ. ನಾನು ತುಂಬ ಉದ್ದ ಇದ್ದೀನಿ, ಅದಕ್ಕೋಸ್ಕರ ನನ್ನ ಹೈಟ್ ಕಾಣಿಸೋದಿಲ್ಲ ಇಷ್ಟೇ ಇದೆ ಅಂತ ಹೇಳ್ಬಿಟ್ಟು. ಇಷ್ಟು ನೀವು ಕೇಳಿದ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಉತ್ತರ ಕೊಟ್ಟಿದ್ದೀನಿ, ಪ್ಲೀಸ್ ಒಂದು ಚಿಕ್ಕ ಲೈಕ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು, ನೀವು ಕ್ಲಿಯರ್ ಮಾಡಬೇಕು ನನ್ನ ಬಗ್ಗೆ ನೀವು ಕೇಳೋದಾದರೆ ಕೇಳಿ, ಡೌಟ್ಸ್ಗೆಲ್ಲ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.